ॐ श्री राघवेन्द्राय नमः। ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದು ವ್ಯಾಸಾಯ ನಮಃ. ಲಕ್ಷ್ಮೀ ಹಯಗ್ರೀವಾಯ ನಮಃ. ಲಕ್ಷ್ಮೀ ವೆಂಕಟೇಶಾಯ ನಮಃ. ಓಂ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇ ಸಮೋ ದೇವೋ ನ ಭೂತೋ ನ ಭವಿಷ್ಯತೆ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾಂ ಸಾಧಯಾಮ್ಯಹಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದೂರ್ವಾದಿದ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ನಮ್ಮ ಕ್ಷೇತ್ರಾಭಿಮಾನಿ ದೇವತೆಯಾಗಿರ್ತಕ್ಕಂಥ ಜ್ವಾಲಾ ಭವರೋಗ ವೈದ್ಯ ಲಕ್ಷ್ಮೀ ನರಸಿಂಹದೇವರು, ನವನರಸಿಂಹದೇವರು, ಮುಖ್ಯಪ್ರಾಣದೇವರು, ನಮ್ಮ ಗುರುಗಳಾಗಿರ್ತಕ್ಕಂಥ ವಿಜೇಂದ್ರ ತೀರ್ಥರು, ಜಯತೀರ್ಥರು, ರಾಯರ ಮೂರ್ತಕಾಗಿರ್ತಕ್ಕಂಥ ಇಂತಹ ಕ್ಷೇತ್ರಗಳಲ್ಲಿ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ 48 ಸಾಲಿಗ್ರಾಮ ಇರತಕ್ಕಂಥ ಇಂಥ ಕ್ಷೇತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳು ರಾಯರ ಭಕ್ತರಿಗೆ ರಾಯರೇ ಅನುಗ್ರಹವನ್ನು ಮಾಡ್ತಕ್ಕಂಥ ಈ ಚಾನಲ್ ನೋಡಿ ಭಗವಂತ ವಿಶೇಷವಾಗಿ ಎಲ್ಲರಿಗೂ ಆರೋಗ್ಯವನ್ನು, ಭಾಗ್ಯವನ್ನು, ಧನ ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ದಿನ ವಿಶೇಷವಾಗಿರ್ತಕ್ಕಂಥ ತಾಯಿ ಕೇಳಿದ್ದಾಳೆ, ನಮ್ಮ ಪಾಪಗಳು ಪರಿಹಾರ ಆಗೋದಕ್ಕೋಸ್ಕರವಾಗಿ ಏನು ಮಾಡಬೇಕು ಅಂತ. ಪಾಪ ಏನು ವಿಶೇಷವಾಗಿರ್ತಕ್ಕಂಥ ಭಗವಂತನಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ಏನು ಸೇವೆಯನ್ನು ಮಾಡಿದರೆ ಈ ಪಾಪಗೆಲ್ಲ ವಿಮೋಚನೆ ಆಗತ್ತೆ. ರಾಘವೇಂದ್ರ ಸ್ವಾಮಿಗಳು ಅಗಮ್ಯ ಮಹಿಮರು ಅಲ್ವಾ ಅವರು. ರಾಘವೇಂದ್ರ ಸ್ವಾಮಿಗಳಿಗೆ ವಿಶೇಷವಾಗಿ ಅವರ ಸನ್ನಿಧಾನಕ್ಕೆ ಹೋಗಿ ಎಲ್ಲಿ ಬೃಂದಾವನಗಳಿರುತ್ತೆ ಆ ಬೃಂದಾವನ ಹತ್ರ ಮುಂದಿನ ಹೋಗಿ ನಮ್ಮಲ್ಲಿ ಕೇಳಬೇಕಂತೆ ರಾಘವೇಂದ್ರ ಸ್ವಾಮಿಗಳ ಹತ್ರ, ಗುರುಗಳೇ ನಾನು ಬಂದಿಲ್ಲ, ನೀವು ನಮ್ಮನ್ನು ಕರೆಸಿದ್ದೀರಾ ಭಗವಂತ, ನನ್ನಲ್ಲಿರ್ತಕ್ಕಂಥ ಪಾಪಗಳೆಲ್ಲ ಪರಿಹಾರ ಆಗಬೇಕು. ಎಷ್ಟು ಪಾಪಗಳು ಮಾಡಿದ್ದಿರೋ ಪಾಪ ವಿನಾಶಿನಿ ಸ್ನಾನ ಹರಿಪಾದೋದಕವೇ ಪಾನ ಕೋಪತಾಪಗಳ ನಿಧನ ನಮ್ಮ ಪುರಂದರ ವಿಠಲನ ಧ್ಯಾನ. ಇಂಥ ಪಾಪಗಳನ್ನು ಮಾಡಿದಾಗ ನದಿಯಲ್ಲಿ ಸ್ನಾನವನ್ನು ಮಾಡಬೇಕು. ಇಲ್ಲ ದೇವಸ್ಥಾನದಲ್ಲಿ ಹೋಗಿ ರಾಯರ ಮಠದಲ್ಲಿ ಹೋಗಿ ಅಲ್ಲಿ ನೀರಿರುತ್ತೆ, ಆ ನದಿಯಲ್ಲಿ ಸ್ನಾನವನ್ನು ಮಾಡಿ ಶುಭ್ರವಾದ ಬಟ್ಟೆಯನ್ನು ಹಾಕೊಳ್ಳಿ, ದೇವರಿಗೆ ನಮಸ್ಕಾರವನ್ನು ಮಾಡಿ ನಮ್ಮ ಪಾಪಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಮತ್ತೆ ರಾಘವೇಂದ್ರ ಸ್ವಾಮಿಗಳ ಪಾದೋದಕವನ್ನು ತೆಗೆದುಕೊಂಡು ಬಂದು ಆ ಪಾದೋದಕವನ್ನು ಸ್ವೀಕಾರವನ್ನು ಮಾಡಿ, ಆ ಸ್ವೀಕಾರ ಮಾಡಿದ ಪಾದೋದಕವನ್ನು ಸ್ನಾನವನ್ನು ಮಾಡಿ ಆ ಸ್ನಾನದಿಂದ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಮತ್ತು ತುಂಗಭದ್ರಾ ನದಿ ಆಗಿರ್ಬೋದು, ಕಾವೇರಿ ನದಿ ಆಗಿರ್ಬೋದು, ಆ ನದಿಯ ಸ್ನಾನವನ್ನು ಮಾಡಿ, ನೀವು ಮಾಡೋಕ್ಕಾಗೋದೇ ಇಲ್ಲ ಅಂದಾಗ ನದಿಯ ನೀರನ್ನು ತೆಗೆದುಕೊಂಡು ಬಂದು ಸ್ನಾನವನ್ನು ಮಾಡಿ ಆ ನೀರನ್ನು ನೀರನ್ನು ಅದಕ್ಕೆ ಹಾಕ್ಕೊಂಡು ಈ ನೀರು ಆ ನೀರು ಬೆರಕೆ ಆಗಿದಾಗ ಆ ಸ್ನಾನವನ್ನು ಮಾಡಿದಾಗ ನಿಮ್ಮ ಪಾಪಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಮತ್ತು ನರಸಿಂಹದೇವರಿಗೆ, ಮುಖ್ಯಪ್ರಾಣದೇವರಿಗೆ, ರಾಘವೇಂದ್ರ ಸ್ವಾಮಿಗಳಿಗೆ, 3 ದೇವರಿಗೆ ವಿಶೇಷವಾಗಿ ಅಭಿಷೇಕ ಮಾಡಿರ್ತಕ್ಕಂಥ ಆ ಜಲವನ್ನು ತೆಗೆದುಕೊಂಡು ಬಂದು ನೀವು ತೀರ್ಥವನ್ನಾಗಿ ಸ್ವೀಕಾರವನ್ನು ಮಾಡಿ ತದನಂತರ ಸ್ನಾನವನ್ನು ಮಾಡಿದಾಗ ಪಾಪ ವಿಮೋಚನೆ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಅದಕ್ಕೋಸ್ಕರವಾಗಿ ಎಂಥ ಪಾಪಗಳು ಮಾಡಿದರೂ ಸ್ನಾನದಿಂದ, ಆ ಗುರುಗಳ ಅನುಗ್ರಹದಿಂದ, ರಾಯರ ಅನುಗ್ರಹದಿಂದ, ನಮ್ಮ ಕುಲದೇವರಾಗಿರ್ತಕ್ಕಂಥ, ನಿಮ್ಮ ಕುಲದೇವರಾಗಿರ್ತಕ್ಕಂಥ ಅವರ ಅನುಗ್ರಹದಿಂದ ನಮ್ಮ ಪಾಪ ವಿಮೋಚನೆ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಅದಕ್ಕೋಸ್ಕರವಾಗಿ ಯಾರು ರಾಯರ ಮಠದಲ್ಲಿ ಹೋಗಿ ಭಗವಂತನ ಸ್ಮರಣೆಯನ್ನು ಮಾಡ್ತೀರಾ, ಅಲ್ಲಿ ದೇವರಿಗೆ ನೈವೇದ್ಯವನ್ನು ಮಾಡಿರ್ತಕ್ಕಂಥ ಸ್ವೀಕಾರವನ್ನು ಮಾಡ್ತೀರಾ ಅನ್ನವನ್ನು, ನಮ್ಮ ಪಾಪ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಅದಕ್ಕೋಸ್ಕರವಾಗಿ ಎಲ್ಲವೂ ಒಂದೊಂದಕ್ಕೂ ಆ ಭಗವಂತ ವಿಶೇಷವಾಗಿ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಅದಕ್ಕೋಸ್ಕರವಾಗಿ ರಾಯರಿಗೆ ಅಸ್ತೋದಕವನ್ನು ಮಾಡಿರ್ತಕ್ಕಂಥ ಆ ಪದಾರ್ಥವನ್ನು ಸ್ವೀಕಾರವನ್ನು ಮಾಡಿದರೆ ನಮ್ಮ ಜನ್ಮ ಸಾರ್ಥಕ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ತೀರ್ಥವನ್ನು ಸ್ವೀಕಾರವನ್ನು ಮಾಡಿದಾಗ ಅದರಲ್ಲೂ ವಿಶೇಷವಾಗಿ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ.
ಎಷ್ಟು ಅದ್ಭುತ ಅಲ್ವಾ. ಪರಿಮಳ ಗ್ರಂಥ ಇರುತ್ತೆ, ಆ ಗ್ರಂಥವನ್ನು ತೆಗೆದುಕೊಂಡು ಬಂದು ರಾಯರ ಮಠದಲ್ಲಿ ಆ ಗ್ರಂಥವನ್ನು ತಲೆ ಮೇಲೆ ಇಟ್ಕೊಂಡು ನಮಸ್ಕಾರವನ್ನು ಹಾಕಿದರೆ ನಮ್ಮ ಪಾಪಗಳ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಎಂಥ ಮಹಾಮಹಿಮರಲ್ವ ಗುರುಗಳು. ಆ ಗ್ರಂಥವು 48 ಗ್ರಂಥವನ್ನು ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಆ ಗ್ರಂಥವನ್ನೆಲ್ಲ ಯಾವ ಗ್ರಂಥಗಳಿರುತ್ತೆ ನಿಮ್ಮಲ್ಲಿ, ಆ ಗ್ರಂಥವನ್ನು ತೆಗೆದುಕೊಂಡು ಬಂದು ಆ ಗ್ರಂಥವನ್ನು ತಲೆ ಮೇಲೆ ಇಟ್ಕೊಂಡು ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ ರಾಗರ ಹೆಸರೇಳಿ ನಮಸ್ಕಾರವನ್ನು ಮಾಡಿದ ಸಾಕಂತೆ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ, ಪಾಪಗಳ ಪರಿಹಾರ ಆಗ್ತಕ್ಕಂಥ. ರಾಯರ ಸ್ತೋತ್ರದಿಂದ ಶ್ರೀ ಪೂರ್ಣಬೋಧ ಗುರು ತೀರ್ಥಪಯೋಗ್ ದಿಪಾರ ಕಾಮಾನಿ ಮಾಕ್ಷ ವಿಷಮಾಕ್ಷ ಶಿರಸ್ಪಶಂತಿ ಪೂರ್ವೋತ್ತರಾಮಿತ ತರಂಗಚರಸ್ತು ಹಂಸ ದೇವಾಲಿ ದೇವಿತ ಪರಾಂಗ್ರಿ ಪಯೋಜರಗ್ನ. ಈ ರಾಯರ ಸ್ತೋತ್ರವನ್ನು ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ಅಪಣಾಚಾರ್ಯರೇ ಮಾಡಿರ್ತಕ್ಕಂಥದ್ದು. ಅಪಣಾಚಾರ್ಯರು ಮಾಡಿದರೆ ಯಾರು ಅದಕ್ಕೆಲ್ಲ ವಿಶೇಷವಾಗಿ ಅನುಗ್ರಹ ಮಾಡಿದ್ದು ಹಯಗ್ರೀವ ದೇವರು. ಸಾಕ್ಷಿ ಅಯಸ್ತೋತ್ರೈ ಇತಿ ಶ್ರೀ ರಾಘವೇಂದ್ರಾರ್ಯ ಗುರುರಾಜ ಪ್ರಸಾದತಃ ಕೃತಂ ಸ್ತೋತ್ರಂ ಇದಂ ಪುಣ್ಯಂ ಶ್ರೀಮದ್ ಅಪಣಾಬ್ಧಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿಧ್ವಾಂತರವಗೆ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ಈ ಅಪಣಾಚಾರ್ಯ ಮಾಡಿರ್ತಕ್ಕಂಥ ರಾಯರ ಸ್ತೋತ್ರವನ್ನು ಪಠನೆಯನ್ನು ಮಾಡಿ ಆ ಸ್ತೋತ್ರದ ಬುಕ್ಕನ್ನು ತಲೆ ಮೇಲೆ ಇಟ್ಕೊಳ್ಳಿ, ರಾಯರಿಗೆ ನಮಸ್ಕಾರವನ್ನು ಮಾಡಿ. ಅಂಥ ರಾಯರ ಒಂದು ಸ್ಮರಣೆಯನ್ನು ಮಾಡಿದಾಗ ರಾಯರ ಹೆಸರೇಳಿ ರಾಯರ ಪ್ರದಕ್ಷಿಣೆಯನ್ನು ಮಾಡಿ ಅದರಿಂದ ಪಾಪ ವಿಮೋಚನೆ ಆಗ್ತಕ್ಕಂಥ ಭಾಗ್ಯ ಇರುತ್ತದೆ. ಅದಕ್ಕೋಸ್ಕರವಾಗಿ ಇಂಥ ಯಾವುದು ಪಾಪಗಳಿರುತ್ತೆ ಎಲ್ಲ ಪಾಪಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ ರಾಯರಿಗೆ ನಮಸ್ಕಾರವನ್ನು ಮಾಡಿದಾಗ. ಯಾಕೆಂದರೆ ಗಂಗಾ ಯಮುನಾ ಗೋದಾವರಿ ಎಲ್ಲ ನದಿಗಳು ರಾಯರ ಬೃಂದಾವನದಲ್ಲಿ ಇರುತ್ತಂಥದ್ದು, ಎಲ್ಲ ಬೃಂದಾವನದಲ್ಲಿರುತ್ತಂತೆ. ರಾಯರನ್ನು ನೋಡಿದರೆ ಸಾಕಂತೆ ನಮ್ಮ ಪಾಪವೇ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಇದಕ್ಕೋಸ್ಕರವಾಗಿ ರಾಯರನ್ನು ನೋಡಿ ರಾಯರಿಗೆ ಅಭಿಷೇಕವನ್ನು ಮಾಡಿಸಿ ರಾಯರಿಗೆ ಪ್ರದಕ್ಷಿಣೆಯನ್ನು ಮಾಡಿ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಪಾಪಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹವನ್ನು ಮಾಡ್ತಾರೆ. ಯಾಕೆ ಗುರುಗಳು ಅನುಗ್ರಹ ಮಾಡ್ತಾರೆ ಅಂತ ಅನ್ಬೋದು. ಇವು ಆ ಗುರುಗಳಲ್ಲಿ ಮುಕೋಟಿ ದೇವತೆಗಳಿರುತ್ತಂತೆ. ಹೇಗೆ ಬ್ರಹ್ಮಣ್ಯ ದೇವಾಯ ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಗಿತಾಯ ಚ ಜಗದ್ವಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಅಸೂಹನಲ್ಲಿ ಹೇಗೆ ಮುಕೋಟಿ ದೇವತೆಗಳಿದೆಯೋ ಅದೇ ರೀತಿಯಾಗಿ ಸಾಕ್ಷಾತ್ ಗುರುಗಳ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದಲ್ಲಿ ಮುಕೋಟಿ ದೇವತೆಗಳಿರ್ತಾರೆ. ಆ ದೇವತೆಗಳಿಗೆಲ್ಲ ನಮಸ್ಕಾರವನ್ನು ಮಾಡ್ತಕ್ಕಂಥ ಭಾಗ್ಯ ನಮಗೆ ಸಿಗುತ್ತೆ. ಅದರಿಂದ ನಮ್ಮ ಪಾಪಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ನಿಮ್ಮ ಗುರುಗಳಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರೆ. ಇಂಥ ರಾಯರ ಒಂದು ಸ್ಮರಣೆಯಿಂದ ರಾಯರ ಅನುಗ್ರಹ ಚಾನಲ್ ನೋಡ್ತಕ್ಕಂಥವ್ರೆಲ್ಲರೂ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡಿ. ಏನು ಇದೆ ನಿಮಗೆ ತೊಂದರೆ ಇದೆ ಕಾಮೆಂಟ್ ಮುಖಾಂತರವಾಗಿ ನಮಗೆ ತಿಳಿಸಿ. ನಿಮ್ಮ ಗುರುಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರೆ. ಇಂಥ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಅವರಿಗೆಲ್ಲ ಪಾಪಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ನಮ್ಮ ಗುರುಗಳು ವಿಶೇಷವಾಗಿ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿಧ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ಗುರುಗಳ ಅನುಗ್ರಹ ಪ್ರತಿಯೊಬ್ಬರಿಗೂ ಆಗಲಿ ಅಂತೇಳಿ ಹಂಸನಾಮಕ ಪಕ್ಷಿ ಇರ್ತಕ್ಕಂಥ ಹೇಗೆ ಹಂಸನಾಮ ಪಕ್ಷಿ ನಾವು ಹಾಲನ್ನು ತೊಗೊಂಡು ನೀರನ್ನು ಬಿಡುತ್ತೋ ಅದರಲ್ಲಿ ನಮ್ಮ ನೀರನ್ನು ಒಳ್ಳೆ ಗುಣಗಳನ್ನು ತೊಗೊಂಡು ನಮ್ಮ ಕೆಟ್ಟ ಗುಣಗಳನ್ನು ಬಿಟ್ಟು ನಮ್ಮನ್ನು ಉದ್ಧಾರ ಮಾಡಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು ಮಧ್ವಾಂತರ್ಗತ ಭಾರತೀಶ ಅರ್ಪಣಮಸ್ತು. ಪುಟ್ಟರಾಯರೇ ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ॐ श्री राघवेन्द्राय